ತೀರ್ಥಹಳ್ಳಿ ಅವರು ಡೈರೆಕ್ಟರ್. ತಿಮ್ಮನ ಮೊಟ್ಟೆಗಳಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ನಿಮಗೆ ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ಟೀಮ್ ಬಗ್ಗೆ ಮತ್ತು ಕೆಲಸದ ಬಗ್ಗೆ ಎಲ್ಲ ಅವರು ಹೇಳಿದರು. ಅಂದರೆ ಅವ್ರನ್ನ ಯಾವಾಗಲೂ ಮಾತಾಡ್ತಾ ಇರುವಾಗ ಈಗ ಎಲ್ಲರೂ ಕಮರ್ಷಿಯಲ್ ಆಗಿ ಥಿಂಕ್ ಮಾಡ್ತಾರೆ, ನಾನು ಇಷ್ಟು ಅಮೌಂಟ್ ಹಾಕಿದ್ರೆ ನಂಗೆ ವಾಪಸ್ ಬರುತ್ತಾ ಇಲ್ವಾ ಅಥವಾ ಏನು ಬರುತ್ತೆ ಅನ್ನೋದನ್ನ ಆ್ಯಸ್ ಎ ಡೈರೆಕ್ಟರ್ ಜೊತೆ ಪ್ರತಿಯೊಬ್ಬರು ಮಾತಾಡ್ತಾರೆ, ಇನ್ನು ರಿಟರ್ನ್ಸ್ ಏನು ಬರುತ್ತೆ ಅಂತ. ಬಟ್ ಇವ್ರು ನನ್ನ ಹತ್ರ ಯಾವತ್ತೂ ಮಾತಾಡಿರೋದು ಸಾಂಗ್ಸ್ಗಳು ಸರ್ ಕಂಟೆಂಟ್ ಇದ್ದರೆ ಮಾಡೋಣ, ಕಂಟೆಂಟ್ ಇಲ್ಲ ಅಂತಂದರೆ ಬೇಡ ಸಾಂಗ್ಗಳು, ಆ ಅರ್ಥದಲ್ಲೇ ಮಾತಾಡಿದ್ರು. ಹಾಗಾಗಿ 6 ಸಾಂಗ್ಗಳು ಕೂಡ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡೇ ಮಾಡಿರೋದು. ಇನ್ನು ಸಿನಿಮಾ ಕೂಡ ಅಷ್ಟೇ, ಕಂಟೆಂಟ್ ಇದ್ದರೆ ಮಾಡೋಣ ಸರ್ ಸಿನಿಮಾ, ಇಲ್ಲ ಬೇಡ ಕಮರ್ಷಿಯಲ್ ಏನೋ ಬೇಡ, ಕಂಟೆಂಟ್ ಇರಬೇಕು ಸರ್, ಅದರಲ್ಲಿ ಒಂದೊಂದು ಸಂದೇಶ ಇರಬೇಕು, ನೋಡೋನಿಗೆ ಒಂದು ಫೀಲ್ ಗುಡ್ ಮೂವಿ ಆಗಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಒಂದಷ್ಟು ಡಿಸ್ಕಷನ್ ಮಾಡಿ ಒಳ್ಳೆಯ ಸಿನಿಮಾನೇ ಮಾಡಿದ್ದೀವಿ. ಇನ್ನು ಇವತ್ತಿನ ವಿಚಾರಕ್ಕೆ ಬಂದಾಗ ನಾವು ಇವಾಗ ನೋಡ್ತಿದ್ದೀವಿ ಅಂದರೆ ಲೈಕ್ ಹೊರಗಡೆ ನಮ್ಮ ಬೆಂಗಳೂರಲ್ಲಿ ಕೂಡ ಅವರೇಜ್ ಟೆಂಪ್ರೇಚರ್ 34 ಇದೆ, ಬಳ್ಳಾರಿಗೆ ಹೋದ್ರೆ ನಿಮಗೆ 34, ಮಲೆನಾಡು ಹೋದ್ರೆ 34 ಇದೆ. ಅಂದರೆ ನಮಗೆ ವ್ಯತ್ಯಾಸ ಗೊತ್ತಾಗ್ತಿಲ್ಲ ಮಲೆನಾಡು ಯಾವುದು ಅಥವಾ ಬಯಲುಸೀಮೆ ಯಾವುದು ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ನಮಗೊಂದು ಕಂಟೆಂಟ್ ಮಾಡಬೇಕಂತ ಅನಿಸ್ತು. ಬಟ್ ನಾವು ಇದು ಮಾಡಿದ್ದು ಆಲ್ರೆಡಿ 3 ತಿಂಗಳಾಯಿತು ಶೂಟ್ ಮಾಡಿ ಈ ಸಾಂಗ್ನ. ಬಟ್ ಇವಾಗಿಂದ ಟೆಂಪ್ರೇಚರ್ ಅದನ್ನೆಲ್ಲ ಲೆಕ್ಕ ಹಾಕೊಂಡಾಗ ಅದು ಸರಿ ಅನಿಸ್ತಿದೆ ನಮಗೆ. ಅಂದರೆ ಇನ್ನು ಮುಂದಿನ ವರ್ಷ ಕೂಡ ನಾವು ಅಂದರೆ ಅರಣ್ಯಗಳನ್ನು ಬೆಳೆಸೋದಕ್ಕೆ ಟೈಮ್ ಬೇಕಾಗುತ್ತೆ. ಈಗ ಇರೋದನ್ನೇ ಉಳಿಸ್ಕೊಂಡ್ರೆ ಟೆಂಪ್ರೇಚರ್ ಒಂದಷ್ಟು ಕಡಿಮೆ ಮಾಡ್ಕೊಬೋದು. ಅದು ಕೆಲವೊಬ್ಬರಿಗೆ ವೈಯಕ್ತಿಕ ಸಮಸ್ಯೆಗಳು ತುಂಬ ಇರುತ್ತೆ, ಆದರೆ ಜಾಗತಿಕ ತಾಪಮಾನ ಅನ್ನೋದು ಜಗತ್ತಲ್ಲಿರೋದು ಎಲ್ಲರದ್ದು ಸಮಸ್ಯೆನೇ ಅದು. ಹಾಗಾಗಿ ನಾವು ಅದಕ್ಕಿರೋದು ಒಂದೇ ಒಂದು ಸೊಲ್ಯೂಷನ್ ಅಂತ ಹೇಳಿದ್ರೆ ಕಾಡುಗಳನ್ನು ರಕ್ಷಣೆ ಮಾಡೋದು ಮತ್ತು ಕಾಡುಗಳನ್ನ ಬೆಳೆಸೋದು. ಸೊ ಆ ನಿಟ್ಟಿನಲ್ಲಿ ಈ ಒಂದು ಕಂಟೆಂಟ್ನ ಮಾಡಿದ್ದು. ನಮ್ಮ ಸಾಂಗ್ ಎಷ್ಟು ಮಟ್ಟಿಗೆ ರೀಚ್ ಆಗುತ್ತಿಲ್ಲ ಗೊತ್ತಿಲ್ಲ, ಬಟ್ ಅದರಲ್ಲಿರೋ ಸಂದೇಶ ಒಂದಷ್ಟು ರೀಚ್ ಆದರೆ, ಅಂದರೆ ಚಿಕ್ಕ ಮಕ್ಕಳಿಂದ ಹಿಡ್ಬಿಟ್ಟು ಎಲ್ಡರ್ಸ್ ತನಕ ಎಲ್ಲ ರೀಚ್ ಆಯ್ತು ಅಂದರೆ ಒಂದಷ್ಟು ಅರಣ್ಯ ಏನಾದರೂ ಓಕೆ ನಾನು ಸಂರಕ್ಷಣೆ ಮಾಡಬೇಕು ಅಥವಾ ನೀರು ಉಳಿಸ್ಬೇಕು ಅಥವಾ ಸಂರಕ್ಷಣೆ ಮಾಡಬೇಕಂತ ಇದು ಮಾಡಿದ್ರೆ ನಮ್ದೊಂದು ಸಾಂಗ್ ಮಾಡಿದ್ಕೆ ಒಂದು ಸಾರ್ಥಕ ಆಗುತ್ತೆ ಅಂತ ಅನಿಸುತ್ತೆ. ನಂತರ ನಮ್ಮ ಟೀಮ್ ಬಗ್ಗೆ ಪ್ರಮೋದ್ ಬಗ್ಗೆ ನನಗೆ ತುಂಬ ಖುಷಿ ಏನಂತ ಹೇಳಿದ್ರೆ ಡಿಸ್ಕಷನ್ ಒಂದೇ ಸರಿ ಆಗುತ್ತೆ ಆಸ್ ಎ ಡೈರೆಕ್ಟ್ರು ಲಿರಿಸಿಸ್ಟ್ ಅಂತ ಹೇಳಿ. ಪ್ರಮೋದ್ಗೆ ಒಂದ್ಸರಿ ನಾನು ಈ ಥರ ಇದೆ ಕಂಟೆಂಟು ಹೀಗಂತ ಹೇಳಿದ್ರೆ ನೀವೆಲ್ಲೂ ಪದಗಳನ್ನ ಚೇಂಜ್ ಮಾಡ್ಲಿಕ್ಕಾಗಲ್ಲ, ಇನ್ನು ಬೇಕಿದ್ರೆ ಓಕೆ ಇದನ್ನ ಹೇಳಿದಾಗ ಓಕೆ ಈ ಅರ್ಥದಲ್ಲಿ ಹೋಗ್ಬೋದಲ್ಲ ಅಂತ ಹೇಳಿ. ನನಗೆ ಜಯ ಏನೋ ಸಾಂಗ್ದು ಸಖತ್ ಲಿರಿಕ್ಸ್ ಇಷ್ಟ ಆಗಿತ್ತು. ಅದಾದ್ಮೇಲೆ ನನಗೆ ಇದು ತುಂಬ ಇನ್ನೂ ಇಷ್ಟ ಆಯಿತು. ಹಾಗೆ ಸಾಂಗ್ ತೊಗೊಂಡೋಗ್ಬಿಡುತ್ತೆ ಅದು, ಹಸಿರು ಬಗ್ಗೆ ಏನು ಅಂತ. ಆಮೇಲೆ ಎಂಡ್ ನಾವು ಹೇಗೆ ಕೊಟ್ಟಿದ್ದೀವಿ ಕ್ಲೈಮ್ಯಾಕ್ಸ್ಲು ಅದ್ರ ಬಗ್ಗೆ. ಇನ್ನು ಗುರುದ್ದು ನಾವು ಅದು ಶೂಟ್ ಮಾಡ್ತಿರಾಗಲೇ ನನಗೆ ಒಂದೊಂದ್ಸರಿ ಇಷ್ಟ ಆಗಿರಲ್ಲ, ಅವ್ರಿಗೆ ಒಂದ್ಸರಿ ಇಷ್ಟ ಆಗಿರಲ್ಲ. ಬಟ್ ಆ ಡಿಸ್ಕಷನಲ್ಲೇ ಒಂದು ಒಳ್ಳೆ ಫ್ರೇಮ್ಸ್ಗಳಂತೂ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಕೆಲಸಕ್ಕಾಗಿ ನಾವು ಜಗಳ ಆಡ್ತೀವಿ, ಬಟ್ ಫೈನಲಿ ಔಟ್ಪುಟ್ ಚೆನ್ನಾಗೇ ಬರುತ್ತೆ ಇಲ್ಲಿ ತನಕ ಮಾಡಿರೋದೆಲ್ಲ. ಸೊ ಹಾಗಾಗಿ ನನ್ನ ಟೀಮಿಗೆ ಕಂಪ್ಲೀಟ್ ಟೀಮ್ಗೆ ಒಂದು ಥ್ಯಾಂಕ್ಸ್ ಹೇಳಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.